ಏನು ಮೇಡಮ್, ಬೆಳಗ್ಗೆ ಬೆಳಗ್ಗೆನೆ ಏನೋ ಯೋಚನೆ ಮಾಡಬೇಕು ಅಂತಾನೆ ಪಾರ್ಕ್ನಲ್ಲಿ ಬಂದು ಕೂತಾಗಿದೆ. ಏನು ವಿಷಯ? ಓಯ್, ನಿನ್ನನ್ನೇ ನಿನ್ನೆ ಮಾತಾಡ್ಸ್ತಾ ಇರೋದು. ಏನು ಏನು ಮಾತಾಡ್ದೇನೆ ತುಂಬ ಚಿಂತೆನಲ್ಲಿ ಮುಳುಗೋಗಿದೆಯಾ? ಏನಾಯಿತು? ಹಾಂ, ಏನಿಲ್ಲ ರೋಹಿತ್. ಇನ್ನು 2 ತಿಂಗಳಿಗೆ ಕಾಲೇಜೆಲ್ಲ ಮುಗಿಯತ್ತೆ. ಮನೇಲಿ ನಮ್ಮ ಪ್ರೀತಿ ಬಗ್ಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅಪ್ಪ ಅಮ್ಮ ಇಬ್ಬರು ನನ್ನ ಇಷ್ಟು ದೊಡ್ಡೋಳು ಮಾಡೋಕ್ಕೆ, ನನ್ನ ಈ ಸ್ಥಾನಕ್ಕೆ ತರಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅಷ್ಟು ಕಷ್ಟಪಟ್ಟು ಬೆಳೆಸಿರೋ ತಂದೆ ತಾಯಿಗೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತೇನೋ ಅನ್ನೋ ಭಯ ಆಗ್ತಿದೆ. ಹೇ, ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಇವಾಗೇನು ಪ್ರೀತಿ ಮಾಡ್ತಿರೋ ವಿಷಯ ನಿನ್ನ ತಂದೆ ತಾಯಿಗೆ ಗೊತ್ತಾಗಬಾರ್ದು ಅಷ್ಟೇ ತಾನೇ? ಹಾಗಾದರೆ ಒಂದು ಕೆಲಸ ಮಾಡೋಣ. ಕಾಲೇಜೆಲ್ಲ ಮುಗಿದ್ಮೇಲೆ ನಾನೇ ನನ್ನ ತಂದೆ ತಾಯಿ ಹತ್ರ ಮಾತಾಡಿ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳೋಕೆ ಹೇಳ್ತೀನಿ. ಒಂಥರ ಅರೇಂಜ್ ಮ್ಯಾರೇಜ್ ಹೇಗೆ ಮಾಡ್ತಾರೋ ಹಾಗೆ. ಆವಾಗ ನಿಮ್ಮ ತಂದೆ ತಾಯಿ ಮನಸ್ಸಿಗೂ ನೋವಾಗಲ್ಲ, ನಿನಗೂ ಅವ್ರಿಗೆ ನೋವು ಮಾಡಿದೆ ಅನ್ನೋ ಗಿಲ್ಟ್ ಕೂಡ ಇರಲ್ಲ. ಏನಂತೀಯಾ? ರೋಹಿತ್, ನಿಜ ಹೇಳ್ತಿದ್ಯಾ ನೀನು? ಅಕಸ್ಮಾತ್ ಅವ್ರು ನಿನ್ನ ಒಪ್ಪಿಲ್ಲ ಅಂದರೆ? ಯಾಕೆ ಒಪ್ಪಲ್ಲ? ನಿನ್ನ ನಮ್ಮ ಮನೇಲಿ ರಾಣಿ ಥರ ನೋಡ್ಕೊಳ್ತಾರೆ ಅಂತ ಅವ್ರಿಗೆ ಗೊತ್ತಾದರೆ ಒಪ್ಕೊಂಡೇ ಒಪ್ಕೋತಾರೆ. ನೀನು ಈ ವಿಷಯದ ಬಗ್ಗೆ ಚಿಂತೆ ಮಾಡಬೇಡ, ಆರಾಮಾಗಿರು, ಎಲ್ಲ ನಾನು ನೋಡ್ಕೊಳ್ತೀನಿ, ಆಯಿತಾ? ರೋಹಿತ್ ಮತ್ತೆ ಪ್ರಿಯಾಂಕಾ ಪ್ರೀತಿ ಮಾಡ್ತಾ 5 ವರ್ಷ ಆಗಿರತ್ತೆ. ಆದರೆ ಇವರಿಬ್ರು ಪ್ರೀತಿ ಮಾಡ್ತಾ ಇರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿರಲ್ಲ. ಆದರೆ ಕಾಲೇಜ್ ಮುಗಿತಾ ಬಂದಾಗೂ ಪ್ರಿಯಾಂಕನಿಗೆ ಮನೆಯವ್ರ ಹತ್ರ ಹೇಗೆ ಈ ವಿಷಯದ ಬಗ್ಗೆ ಹೇಳೋದು ಅಂತ ಚಿಂತೆ ಆಗುತ್ತೆ. ಕೆಲವು ಹೆಣ್ಮಕ್ಳು ಹಾಗೆ ತಮ್ಮಿಂದ ತಮ್ಮ ತಂದೆ ತಾಯಿಗೆ ನೋವಾಗಬಾರ್ದು ಅಂತ ಬಯಸ್ತಾರೆ. ಅದೇ ಮನಸ್ಸಿನವಳು ಪ್ರಿಯಾಂಕಾ ಕೂಡ. ಆದರೆ ರೋಹಿತ್ ಅವಳು ಚಿಂತೆ ಮಾಡದೇ ಇರೋ ಹಾಗೆ ಧೈರ್ಯ ತುಂಬ್ತಾನೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಎಕ್ಸಾಮ್ ಕೂಡ ಮುಗಿಯುತ್ತೆ, ಕಾಲೇಜ್ ಕೂಡ ಮುಗಿಯುತ್ತೆ. ಅರೆ, ಇದೇನಿದು ಸಡನ್ನಾಗಿ ಊರಿಗೆ ಹೊರಟಿದ್ಯಾ? ಇವತ್ತು ತಾನೇ ಎಕ್ಸಾಮ್ ಮುಗ್ದಿರೋದು. ಇನ್ನೊಂದು ವಾರ ಇಲ್ಲೇ ಇದ್ದು ಆಮೇಲೆ ಮನೆಗೆ ಹೋಗ್ಬೋದಿತ್ತಲ್ವಾ? ಕಾಲೇಜೆಲ್ಲ ಮುಗಿದ್ಮೇಲೆ ಮತ್ತೇನು ಇಲ್ಲಿಗೆ ಬರ್ತೀಯಾ ನೀನು? ಇಲ್ಲ ತಾನೇ? ಅದು ಹಾಗಲ್ಲ ರೋಹಿತ್. ಅಪ್ಪ ಯಾಕೋ ಮನೆಗೆ ಬರೋಕೆ ಹೇಳಿದರು. ನಾನು 1 ವೀಕ್ ಇಲ್ಲೇ ಇದ್ದು ಆಮೇಲೆ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಪ್ಪನೇ ಫೋನ್ ಮಾಡಿ ಇವತ್ತು ರಾತ್ರಿನೇ ಹೊರಡ್ಪಾ ಅಂತ ಹೇಳಿದ್ರು. ನಾನಾದರೂ ಬರಲ್ಲ, 1 ವಾರ ಬಿಟ್ಟು ಬರ್ತೀನಿ ಅಂತ ಹೇಗೆ ಹೇಳಲಿ ಹೇಳೋ? ಓ ಹೌದಾ, ಸರಿ, ಹಾಗಾದರೆ ಹುಷಾರಾಗಿ ಹೋಗ್ಬಾ. ರೋಹಿತ್, ಹೇಳಿರೋದೆಲ್ಲ ನೆನಪಿದೆ ತಾನೇ? ನೀನೇ ಬಂದು ಮಾತಾಡ್ತೀಯ ಅಲ್ವಾ? ಹಾಂ ಕಣೆ, ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿರು, ನಾನೇ ಬಂದು ಮಾತಾಡ್ತೀನಿ. ಬಿ ಕೂಲ್ ಬೇಬಿ. ಸರಿ, ನಿನಗೆ ಟೈಮ್ ಆಗುತ್ತೆ, ನೀನು ಹೊರಡು, ಹುಷಾರಾಗಿ ಹೋಗು, ಆಯಿತಾ? ಪ್ರಿಯಾಂಕನ್ ತಂದೆ ಮಗಳನ್ನ ಮನೆಗೆ ಬರೋಕೆ ಹೇಳಿರ್ತಾರೆ. ಹಾಗಾಗಿ ಪ್ರಿಯಾಂಕಾ ಎಕ್ಸಾಮ್ ಮುಗಿಸಿ ಅದೇ ದಿನ ರಾತ್ರಿ ಊರಿಗೆ ಹೋಗ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಕಾಲೇಜ್ ಎಲ್ಲ ಮುಗಿದ್ಮೇಲೆ ರೋಹಿತ್ ಕೂಡ ಸ್ವಲ್ಪ ಬ್ಯುಸಿನೇ ಆಗಿರ್ತಾನೆ. ಲೋ ಮಚ್ಚ, ನಿನ್ನ ನೋಡಿದೆ ಅದೆಷ್ಟು ದಿನ ಆಗಿತ್ತೋ. ಹೇಗಿದೆಯೋ ಗೆಳೆಯ? ಏನು ವಿಶೇಷನೋ? ನನ್ನ ಹುಡ್ಕೊಂಡು ಬಂದಿದೀಯಾ ನೀನು? ಅದು ಏನಿಲ್ಲ ಮಚ್ಚ, ನನ್ನ ಮದುವೆ ಸೆಟ್ ಆಯಿತು ಕಣೋ, ಅದಕ್ಕೆ ನನ್ನ ಗೆಳೆಯನ್ನ ಮದುವೆಗೆ ಇನ್ವೈಟ್ ಮಾಡೋಣ ಅಂತ ಬಂದೆ. ವಾವ್, ಕಂಗ್ರಾಟ್ಸ್ ಮಚ್ಚ, ಅಂತೂ ಮದುವೆಗೆ ಒಪ್ಕೊಂಡು ಇನ್ವಿಟೇಷನ್ ಕಾರ್ಡ್ ಕೂಡ ಹಂಚ್ತಿದೆಯಲ್ಲೋ. ಐ ಆಮ್ ಸೋ ಹ್ಯಾಪಿ ಮಚ್ಚ. ನಿನಗಿಷ್ಟ ಆಗಿರೋ ನಮ್ಮ ಅತ್ತಿಗೆ ಫೋಟೋನ ನನಗೆ ತೋರಿಸಲ್ವೇನೋ? ನಮ್ಮ ಹುಡುಗನ ಮೋಡಿ ಮಾಡಿರೋ ಮೇಡಮ್ ಯಾರು ಅಂತ ನಾನು ತಿಳ್ಕೊತೀನಿ. ನೋ ವೇ, ಚಾನ್ಸೇ ಇಲ್ಲ. ಯಾಕೋ ಮಚ್ಚ ಹೀಗೆ ಹೇಳ್ಬಿಟ್ಟೆ? ಹಾಂ, ಮತ್ತೆ ನನ್ನ ಮದುವೆ ನಿನಗೆ ಸ್ಪೆಷಲ್ ತಾನೇ? ಹಾಗಿರುವಾಗ ನಾನು ಮದುವೆ ಆಗೋ ಹುಡುಗಿ ಕೂಡ ತುಂಬಾ ಸ್ಪೆಷಲ್. ಅದಕ್ಕೆ ನಿನಗೆ ಫೋಟೋ ಗೀಟೋ ಎಲ್ಲ ತೋರಿಸಲ್ಲ. ನೀನು ಅವಳ ಮುಖ ನೋಡಬೇಕು ಅಂದರೆ ಮದುವೆಗೆ ಬರಲೇಬೇಕು. ಬಂದರೆ ಮಾತ್ರ ನೋಡೋಕ್ಕಾಗೋದು, ಇಲ್ಲ ಅಂದರೆ ನಿನಗೆ ಸರ್ಪ್ರೈಸ್ ಆಗೇ ಇರುತ್ತೆ. ಯೋಚನೆ ಮಾಡು ಏನು ಮಾಡ್ತೀಯಾ ಅಂತ. ಲೋ ಮಚ್ಚ, ಏನೋ ನೀನು ಹೀಗೆ ಹೇಳ್ಬಿಟ್ಟಿಯಲ್ಲ. ಬಟ್ ಅಡ್ಡಿಲ್ಲ, ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಗಾದರೂ ನಾನು ನಿನ್ನ ಮದುವೆಗೆ ಬಂದೇ ಬರ್ತೀನಿ, ಮಿಸ್ ಮಾಡೋದೇ ಇಲ್ಲ ಮಚ್ಚ. ಹಾಗಾದರೆ ನಡಿ ಹೋಗೋಣ, ಇನ್ನು 1 ವಾರ ಇರೋದಷ್ಟೇ. ಬಾ ಬಾ ಬೇಗ. ಅಯ್ಯೋ ಇರೋ ಮಾರಾಯ, ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ. ಹಲೋ, ಹೇಳಿ ಮೇಡಮ್. ನಿನಗೆ ಎಷ್ಟು ಸಾರಿ ಕಾಲ್ ಮಾಡಬೇಕು ರೋಹಿತ್? ನಾನು ನಿನಗೇನೋ ಹೇಳಬೇಕು, ಎಲ್ಲಿ ಸಿಗ್ತೀಯಾ? ಓ ಸಾರಿ ಮೇಡಮ್, ನಾನು 1 ವಾರ ಸಿಗೋಕ್ಕಾಗಲ್ಲ. ನನ್ನ ಜೀವದ ಗೆಳೆಯನ ಮದುವೆ, ಹಾಗಾಗಿ ಅಲ್ಲಿಗೆ ಹೊರಟಿದ್ದೀನಿ. 1 ವಾರ ಆದಮೇಲೆ ಸಿಗ್ತೀನಿ, ಆಯಿತಾ? ರೋಹಿತ್, ಯಾಕೆ ಹೀಗೆ ಮಾಡ್ತಿದ್ಯಾ?
ಮೊನ್ನೆಯಿಂದ ಮಾತಾಡೋಕ್ಕೂ ಸಿಗ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಕೂಡ ಕರೆಕ್ಟಾಗಿ ರಿಸೀವ್ ಮಾಡ್ತಿಲ್ಲ. ಏನಾಗಿದೆ ನಿನಗೆ? ಓ ಸಾರಿ ಕಣೆ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ರೋಹಿತ್, ನಾನು ನಿನ್ನ ಹತ್ರ ಏನೋ ಇಂಪಾರ್ಟೆಂಟ್ ಹೇಳಬೇಕು. ಮಚ್ಚ, ಆಯ್ತೇನೋ, ಲೇಟ್ ಆಗ್ತಿದೆ, ಬಾರೋ ಬೇಗ. ಸರಿ ಕಣೆ, ನಾನು ಆಮೇಲೆ ನಿನಗೆ ಫೋನ್ ಮಾಡ್ತೀನಿ ಆಯಿತಾ? ಇವಾಗ ಹೊರಡಬೇಕು, ಬಾಯ್ ಬಾಯ್. ರೋಹಿತ್ 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 ಛೇ! ರೋಹಿತ್ ಕಾಲೇಜೆಲ್ಲ ಮುಗಿದ್ಮೇಲೆ ಸ್ವಲ್ಪ ಬ್ಯುಸಿನೇ ಆಗಿರ್ತಾನೆ. ಹಾಗಾಗಿನೇ ಪ್ರಿಯಾಂಕನ್ ಫೋನ್ಗೆ ಆನ್ಸರ್ ಮಾಡಿರಲ್ಲ. ಅದು ಅಲ್ಲದೆ ಫ್ರೆಂಡ್ ಮದುವೆ ಅಂತ ಫ್ರೆಂಡ್ ಜೊತೆಗೆ ಅವನ ಮನೆಗೆ ಹೋಗ್ತಾನೆ. ಹೀಗೆ 1-2 ದಿನ ಕಳೆಯುತ್ತೆ. ದಿನ ಕಳೆದು ಮದುವೆ ದಿನ ಕೂಡ ಹತ್ರ ಬರುತ್ತೆ. ಹುಡುಗ ಹುಡುಗಿನ ಅಕ್ಕಪಕ್ಕ ಕೂರಿಸ್ಕೊಂಡು ಅರಿಶಿನ ಶಾಸ್ತ್ರ ಮಾಡೋಕ್ಕೋಸ್ಕರ ರೆಡಿ ಮಾಡ್ತಾ ಇರ್ತಾರೆ. ಗೆಳೆಯ, ಇವಳೇ ಕಣೋ ನಾನು ಮದುವೆ ಆಗ್ತಿರೋ ಹುಡುಗಿ ಪ್ರಿಯಾಂಕಾ. ಇವ್ನು ನನ್ನ ಜೀವದ ಗೆಳೆಯ. ಎಷ್ಟು ಒಳ್ಳೆಯವನು ಅಂದರೆ ತನ್ನೋರ್ಗೋಸ್ಕರ ತನ್ನ ಪ್ರಾಣ ಬೇಕಾದರೂ ಕೊಟ್ಬಿಡ್ತಾನೆ, ಅಷ್ಟು ಒಳ್ಳೆಯವನು. ಮುಂದೆ ಮುಂದೆ ನಿನಗೆ ಗೊತ್ತಾಗತ್ತೆ ಅವನು ಎಷ್ಟು ಒಳ್ಳೆಯವನು ಅಂತ. ಲೋ ಮಚ್ಚ, ಮತ್ತೆ ಹೇಳಲೇ ಇಲ್ಲ ನಾನು ಮದುವೆ ಆಗ್ತಿರೋ ಹುಡುಗಿ ಹೇಗಿದ್ದಾಳೆ ಅಂತ. ಅದು ಹಾಂ ಗೆಳೆಯ, ನಿನ್ನ ಸೆಲೆಕ್ಷನ್ ಸೂಪರಾಗಿರುತ್ತೆ ಕಣೋ, ಅದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಸರಿ, ನೀವಿಬ್ಬರು ಮಾತಾಡ್ತಾ ಇರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ನಾಳೆ ಮಂಟಪದಲ್ಲಿ ಕೂರ್ಬೇಕಾಗಿರೋ ಹುಡುಗಿನೇ ತಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಅಂತ ಗೊತ್ತಾದಾಗ ರೋಹಿತ್ಗೆ ಜೀವನೇ ಹೋದಂಗೆ ಅನ್ಸುತ್ತೆ. ಆದರೆ ಗೆಳೆಯ ಹೇಳಿದಾಗೆ ರೋಹಿತ್ ತುಂಬ ಒಳ್ಳೆಯವನು. ತನ್ನೋರ್ಗೋಸ್ಕರ ತನ್ನ ಪ್ರಾಣ ಬೇಕಾದರೂ ಕೊಟ್ಬಿಡ್ತಾನೆ. ಅಂಥದ್ರಲ್ಲಿ ತನ್ನ ಗೆಳೆಯನಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡಲ್ವಾ? ಪ್ರಿಯಾಂಕಾ, ನೀನೇನಿಲ್ಲಿ? ಯಾರಾದರೂ ನೋಡಿದ್ರೆ ಸುಮ್ಮನೆ ತಪ್ಪು ತಿಳ್ಕೊತಾರೆ, ದಯವಿಟ್ಟು ಹೊರಟೋಗು. ಓ, ತಪ್ಪು ತಿಳ್ಕೊತಾರಾ? ಅವತ್ತು ಯಾರೋ ದೊಡ್ಡ ಮನುಷ್ಯರು ನನ್ನ ಮದುವೆ ಆಗ್ತೀನಿ, ರಾಣಿ ಥರ ನೋಡ್ಕೋತೀನಿ, ಹಾಗೆ ಹೀಗೆ ಅಂತ ಹೇಳಿದ್ರು. ಆದರೆ ಇವತ್ತು ಅವ್ರ ಗೆಳೆಯನ ಪಕ್ಕ ನಿಲ್ಲಿಸ್ಬಿಟ್ಟು ಅವ್ರ ಹುಡುಗಿನ ತ್ಯಾಗ ಮಾಡೋ ಥರ ಬಿಲ್ಡಪ್ ಕೊಡ್ತಿದ್ದಾರೆ. ಇಷ್ಟು ದಿನ ಜೊತೆಗೆ ಸುತ್ತಾಡುವಾಗ ನೋಡಿ ತಪ್ಪು ತಿಳ್ಕೊಳ್ದೇ ಇರೋರು ಇವಾಗ ತಪ್ಪು ತಿಳ್ಕೊತಾರಲ್ವಾ? ಯಾಕೆ ಮಾತಾಡ್ತಾ ಇಲ್ಲ? ಇವಾಗ ಮಾತಾಡು. ಅಷ್ಟು ಸರಿ ಕಾಲ್ ಮಾಡಿದ್ರು ಪಿಕ್ ಮಾಡ್ದೇನೆ ನನ್ನ ಅವಾಯ್ಡ್ ಮಾಡ್ದಲ್ಲ, ಆದರೆ ಇವಾಗ ನನ್ನ ಮದುವೆಗೆ ಬಂದಿದ್ಯಾ? ಇಲ್ಲ, ನಾನು ಈ ಮದುವೆ ಆಗಲ್ಲ. ನಾನು ಈ ಮದುವೆ ಆದರೆ ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ. ಪ್ಲೀಸ್ ರೋಹಿತ್, ನನ್ನ ಕರ್ಕೊಂಡೋಗು ಎಲ್ಲಾದರೂ. ಏನು ಮಾತಾಡ್ತಿದ್ಯಾ ಪ್ರಿಯಾಂಕಾ ನೀನು? ನೋಡು, ನಾವು ಆ ತಪ್ಪು ಮಾಡಿದರೆ ನಿನ್ನ ತಂದೆ ತಾಯಿ ಇಷ್ಟು ಜನರ ಮಧ್ಯೆ ತಲೆ ತಗ್ಗಿಸ್ಬೇಕಾಗತ್ತೆ. ನನ್ನ ಗೆಳೆಯನ ಮದುವೆ ನಿಲ್ಲೋಕೆ ನಾನೇ ಕಾರಣ ಆಗ್ಬಿಡ್ತೀನಿ. ನೋಡು ಪ್ರಿಯಾಂಕಾ, ನಿಮ್ಮ ಮನೆಯವರಿಗೆ ನೋವಾಗಬಾರ್ದು ಅಂತ ತಾನೇ ನೀನು ಇಷ್ಟು ದಿನ ಹೇಳ್ತಾ ಇದ್ದಿದ್ದು. ಆದರೆ ಇವಾಗ ನನ್ನ ಜೊತೆ ಬಂದರೆ ಇಷ್ಟು ದಿನ ನೀನು ಹೇಳಿರೋದೆಲ್ಲ ವೇಸ್ಟ್ ಆಗುತ್ತೆ. ನೋಡು, ತಂದೆ ತಾಯಿ ಪ್ರೀತಿಗಿಂತ ನಮ್ಮ ಈ 5 ವರ್ಷದ ಪ್ರೀತಿ ಹೆಚ್ಚೇನಲ್ಲ. ನನ್ನ ಮಾತು ಕೇಳು, ಎಲ್ಲ ಮರೆತು ಈ ಮದುವೆ ಆಗು. ಛೇ, ಸರಿ, ನೀನು ಹೇಳ್ತಿರೋದೇ ಕರೆಕ್ಟು. ನಾನು ಇದೇ ಮದುವೆ ಆಗ್ತೀನಿ, ನಿನ್ನ ಗೆಳೆಯನ್ನೇ ಮದುವೆ ಆಗ್ತೀನಿ. ನೀನು ದಯವಿಟ್ಟು ಇಲ್ಲಿಂದ ಹೊರಟೋಗು. ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ರೋಹಿತ್ ಮಗನೇ, ನೀನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ ಹುಡುಗಿ ಪ್ರಿಯಾಂಕನೇನೋ? ಮಗನೇ, ನಿನ್ನ ಪ್ರೀತಿನ ನಿನ್ನ ಗೆಳೆಯನಿಗೆ ತ್ಯಾಗ ಮಾಡ್ತಿದ್ಯೇನೋ? ಒಂದ್ಸಾರಿ ನೀನೇ ಅವನ ಹತ್ರ ಮಾತಾಡೋ, ಅವ್ನು ನಿನ್ನ ಪ್ರೀತಿನ ಅರ್ಥ ಮಾಡ್ಕೋತಾನೆ ಕಣೋ. ಇಲ್ಲಮ್ಮ, ನನ್ನ ಪ್ರೀತಿ ಬಗ್ಗೆ ಹೇಳಿ ನನ್ನ ಗೆಳೆಯನ ಮದುವೆ ನಿಲ್ಲಿಸೋಕೆ ನನಗಿಷ್ಟ ಇಲ್ಲ. ಅಮ್ಮ, ನಾನು ಇವತ್ತೇ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ, ನೀವು ಮದುವೆ ಮುಗಿಸಿ ಬನ್ನಿ. ಹಾಂ, ಈ ವಿಷಯನ ಯಾರಿಗೂ ಹೇಳಬೇಡಿ ಅಮ್ಮ. ಅಪ್ಪ, ನೀವು ಅಷ್ಟೇ, ನಾನು ಹೊರಡ್ತೀನಿ. ಅದು 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 ಗೆಳೆಯ. ಲೋ, ನೀನೇನೋ ಗೆಳೆಯ ಇಲ್ಲಿದೆಯಾ? ಇನ್ನೇನು ಮುಹೂರ್ತ ಸ್ಟಾರ್ಟ್ ಆಗುತ್ತೆ, ಮಂಟಪದ ಹತ್ರ ಇರಬೇಕು ಕಣೋ ನೀನು. ನಡಿ, ನೀನು ಇಲ್ಲೇನು ಮಾಡ್ತಿದ್ಯಾ? ರೋಹಿತ್, ನೀನನ್ನು ಇಷ್ಟೇ ಅರ್ಥ ಮಾಡ್ಕೊಂಡಿರೋದನೋ? ಜೀವದ ಗೆಳೆಯ ಅಂತ ಹೇಳ್ತೀಯಾ, ಆದರೆ ಇಷ್ಟೇನಾ? ಯಾಕೋ ಇನ್ನೂ ಸತ್ಯ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ಯಾ? ಇದೇನಮ್ಮ ಪ್ರಿಯಾಂಕಾ ಇದು? ನೀನು ಈ ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ವಿಷಯನ ಮೊದಲೇ ಹೇಳಿದಿದ್ರೆ ಈ ಮದುವೆ ತಯಾರಿನೇ ಮಾಡ್ತಾ ಇರಲಿಲ್ಲ. ನಮಗೆ ನಿನ್ನ ಖುಷಿಗಿಂತ ಬೇರೆ ಯಾವುದು ಮುಖ್ಯ ಆಗಿರೋದು ಏನೂ ಇಲ್ಲಮ್ಮ. ನೀನು ಖುಷಿಯಾಗಿರೋದೇ ನಮಗೆ ಮುಖ್ಯ. ನಿನ್ನ ಪ್ರೀತಿನ ನಾವು ನಿರಾಕರಿಸ್ತೀವಿ ಅಂತ ಹೇಗೆ ಅಂದ್ಕೊಂಡೆ ಮಗಳೇ ನೀನು? ಹೌದು ಕಣೋ ಗೆಳೆಯ, ನೀನು ನನ್ನ ಜೀವದ ಗೆಳೆಯ ಕಣೋ.
ಒಂದೇ ಒಂದು ಮಾತು, ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ಇವಳೇ ಅಂತ ಹೇಳಿದಿದ್ರೆ ಸಾಕಿತ್ತು. ಒಂದು ಕ್ಷಣನೂ ಯೋಚನೆ ಮಾಡ್ದೇನೆ ನಿಮ್ಮಿಬ್ರನ್ನ ಮದುವೆ ನಾನು ಮಾಡಿಸ್ತಿದ್ದೆ. ನನ್ನ ಗೆಳೆಯ ಎಷ್ಟು ಒಳ್ಳೆಯವನು ಅನ್ನೋದು ನನಗೆ ಗೊತ್ತಿಲ್ವೇನೋ. ನನಗೆ ಬೇರೆ ಹುಡುಗಿ ಸಿಗ್ತಾಳೆ ಕಣೋ, ಆದರೆ ನಿನ್ನ ಪ್ರೀತಿ ನಿನಗೇ ಸಿಗಬೇಕು. ನಾನು ಹೇಳಲಿಲ್ವ ಪ್ರಿಯಾಂಕಾ ನಿನಗೆ, ನನ್ನ ಗೆಳೆಯ ತನ್ನೋರ್ಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅಂತ. ನೋಡು, ಇವತ್ತು ಅವನ ಪ್ರೀತಿನೇ ತ್ಯಾಗ ಮಾಡೋಕೆ ಹೊರಟಿದ್ದಾನೆ, ಅದು ನನಗೋಸ್ಕರ. ಆದರೆ ಮಚ್ಚ, ಇವತ್ತು ಆ ಚಾನ್ಸ್ ನನಗೆ ಕೊಟ್ಬಿಡು. ನಾನಿವತ್ತು ನಿನಗೋಸ್ಕರ ಈ ಮದುವೆನ ನಿಲ್ಲಿಸಿ ನಿನ್ನ ಜೊತೆಗೆ ಪ್ರಿಯಾಂಕನ ಮದುವೆ ಮಾಡ್ತೀನಿ. ಎಲ್ರಿಗೂ ಒಪ್ಪಿಗೆ ಇದೆ, ನಮಗೆಲ್ರಿಗೂ ಇಷ್ಟ ಇದ್ದೇ ಮಾಡ್ತಾ ಇರೋದು. ಯಾವುದೇ ಬೇಜಾರು ನೀವಿಬ್ರು ಮಾಡ್ಕೋಬೇಡಿ. ಅಯ್ಯೋ, ಇಷ್ಟು ಖುಷಿ ವಿಷಯ ಹೇಳ್ತಿದ್ದೀನಿ, ಆದರೂ ಇಬ್ಬರು ಸಪ್ಪೆ ಮೊರೆ ಹಾಕ್ಕೊಂಡಿದ್ದೀರಲ್ಲ, ಇವಾಗಲಾದರೂ ಇಬ್ಬರು ನಗಾಡಿ ಸ್ವಲ್ಪ. ಕೊನೆಗೂ ಪ್ರೀತಿ ಮಾಡಿರೋ ಜೋಡಿ ಹಕ್ಕಿಗಳು ಮತ್ತೆ ಒಂದಾಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.